ಎಲ್ರಿಗೂ ನಮಸ್ಕಾರ. ಸರ್ ಹುಟ್ಟುಹಬ್ಬದ ಶುಭಾಶಯಗಳು. ಕ್ಷಮೆ ಇರ್ಲಿ, ಸ್ವಲ್ಪ ಊಟದ ಒಂದು ಪ್ರಾಬ್ಲಮ್ ಆಯ್ತು. ಸೊ ನಿಮ್ ಸಮಯ ವೇಸ್ಟ್ ಮಾಡೋದ್ ಬೇಡ ಅಂತ ಒಂದು ಪ್ರೆಸ್ ಮೀಟ್ ಇಟ್ಕೊಂಡ್ವಿ. ಸೊ ಈ ಒಂದು ವಿಷಯಕ್ಕೆ ಸ್ವಲ್ಪ ಕ್ಷಮೆ ಕೇಳಕ್ ಇಷ್ಟಪಡ್ತೀನಿ. ಲ್ಯಾಂಡ್ ಲಾರ್ಡ್ ಅಂತ ಇವತ್ತು ಅಧಿಕೃತವಾಗಿ ಟೈಟ್ಲ್ ಅನೌನ್ಸ್ ಮಾಡಿದೀವಿ. ಸೊ ಈ ಡೀಟೇಲ್ಸ್ ಮುಂದೆ ನನ್ನ ಪ್ರಶ್ನೆಗಳ ಜೊತೆ ನಾನು ಅದ್ರ ಬಗ್ಗೆ ಹಂಚ್ಕೊಳ್ತೀನಿ. ಅದಕ್ಕೆ ಮುಂಚೆಗೆ ನರಸಿಂಹ ನಮ್ಮ ಮ್ಯಾನೇಜರ್, ನಮ್ಮ ಸಿನಿಮಾದ ಎಲ್ಲ ಇದು. ಆಮೇಲೆ ಸೂರತ್ ಮತ್ತು ಸತ್ಯಪ್ರಕಾಶ್ ನಮ್ಮ ಸಿನಿಮಾದ ನಿರ್ಮಾಪಕರು. ಸರ್ ಹೀರೋ, ನಾನ್ ಡೈರೆಕ್ಟರ್, ಇವರು ಡೈರೆಕ್ಟರ್. ಅವರು ನಮ್ಮ ಅತಿಥಿ DOSP ಇವತ್ತು. ಸೊ ಸರ್ ನಾನು ಮೀಟ್ ಆಗ್ಬಂದು ನಮ್ಮ ಅತಿಥಿನ ಥ್ಯಾಂಕ್ ಯು ಸರ್. ಇದು ಒಂದು ವಿಲೇಜ್ ಬ್ಯಾಕ್ ಗ್ರೌಂಡ್ ಸಬ್ಜೆಕ್ಟ್. ಸೊ ಅಂದ್ರೆ ಗುರು ಶಿಷ್ಯರಾದ್ಮೇಲೆ ಒಂದು 2 ಇಯರ್ ಆದ್ಮೇಲೆ ಈ ಸಬ್ಜೆಕ್ಟ್ ಮಾಡ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದು ರೈಟಿಂಗ್ ಕಾಟೆರ ಆಯ್ತು, ಅದಾದ್ಮೇಲೆ ಈ ಸಿನಿಮಾ ಮಾಡ್ತಾ ಇದ್ದೀನಿ. ಈ ಸಬ್ಜೆಕ್ಟ್ ನಾನು ಫಸ್ಟ್ ಶಾರ್ಗೋಗಿ ಹೇಳಿದಾಗ ತುಂಬಾ ಇಷ್ಟ ಆಯ್ತು ಈ ಲೈನ್ ಇದು. ಸೊ ಅದ್ರಲ್ಲಿ ಇಂಪಾರ್ಟೆಂಟ್ ಆಗಿ ಅವ್ರ ಮಗಳ ಪಾತ್ರ ಬಂತು. ಅವಾಗ ನಾನೇ ಕೇಳ್ದೆ, ಸರ್ ನಿಮ್ ಮಗಳನ್ನೇ ಮಾಡ್ತೀನಿ, 2 ಕಾಂಬಿನೇಷನ್ ಚೆನ್ನಾಗುತ್ತೆ, ಆಫ್ ಸ್ಕ್ರೀನ್ ಮತ್ತೆ ಆನ್ ಸ್ಕ್ರೀನ್ ಮಗಳೇ ಇರೋದ್ರಿಂದ ಅಂತಂದು. ಫಸ್ಟ್ ಗೆ ಅವರು ಆಸಕ್ತಿ ತೋರಿಸ್ಲಿಲ್ಲ, ನಾನು ಒತ್ತಾಯ ಮಾಡಿದಕ್ಕೆ. ಸೊ ಅವ್ರ ಮಗಳನ್ನ ಕೇಳಿದ್ರು, ಅವ್ರಿಗೂ ಆಸಕ್ತಿ ಇತ್ತು. ಅದಾದ್ಮೇಲೆ ಅವ್ರು ಮುಂಬೈ ಹೋಗಿ ನಟನೆ ಟ್ರೈನಿಂಗ್ ಮಾಡ್ಕೊಂಡು ಬಂದು ಈ ಸಿನಿಮಾದಲ್ಲಿ ಒಂದು ಅದ್ಭುತವಾಗಿ ಅಭಿನಯ ಮಾಡಿದ್ರೆ ಇದು ಒಂದು ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಇನ್ನು ನಮ್ಮ ನಿರ್ಮಾಪಕರ ವಿಚಾರಕ್ಕೆ ಬಂದ್ರೆ ಏನಂದ್ರೆ ಇದುವರೆಗೂ ನನ್ಗೆ ನೀವು ಈಗಾಗ್ಲೇ ಸೆಟ್ ನೋಡಿದಿದ್ದಾರೆ, ನನ್ಗೆ ಸಿಕ್ಕಿರೋದಲ್ಲಿ ದಿ ಬೆಸ್ಟ್ ಪ್ರೊಡ್ಯೂಸರ್ ಅಂತಂದ್ರೆ ನಾನು ಏನೇ ಜೂನಿಯರ್ಸ್ ವಿಚಾರ ಆಗಿರ್ಬೋದು, ಸೆಟ್ ವಿಚಾರ ಆಗಿರ್ಬೋದು, ಏನೇ ವಿಚಾರ ಇದೆ ಒಂದು ದಿನನೂ ಇದು ಯಾಕೆ ಏನು ಎತ್ತಾಗಂತ ಕೇಳಿರ್ಲಿಲ್ಲ. ಸೊ ಹಾಗಂತ ಅವರು ಕೊಡ್ತಾರಂತನೂ ನಾವು ನನ್ನ ಸಿನಿಮಾದ ಮೇಲೆ ನಾನು ಅದನ್ನ ಮಿಸ್ಯೂಸ್ ಮಾಡ್ಕೊಳ್ತಿಲ್ಲ. ಬಟ್ ಅವರ ಒಂದು ನನ್ನ ಮೇಲೆ ಇಟ್ಟಿರೋ ನಂಬಿಕೆ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಇದೆ. ಸೊ ಆ ನಂಬಿಕೆ ನಾನು ಉಳಿಸ್ಕೊಳ್ತೀನಿ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಈ ತರ ಪ್ರೊಡ್ಯೂಸರ್ ಇಂಡಸ್ಟ್ರಿಯಲ್ಲಿ ಇರ್ಬೇಕು. ಯಾಕಂದ್ರೆ ಅವ್ರ ಸಾರಥಿ ಆದ್ಮೇಲೆ 10 ಇಯರ್ಸ್ ತುಂಬಾ ಸ್ಕ್ರಿಪ್ಟ್ಗಳನ್ನ ಕೇಳಿದ್ರು ಅಂತ ಅವ್ರು ಹೇಳ್ತಾ ಇದಾರೆ. ಸೊ ಯಾವ್ದು ನಮ್ಗೆ ಸರಿಯಾಗಿ ನಿರ್ದೇಶಕರಾಗ್ಲಿ ಅಥವಾ ಸ್ಕ್ರಿಪ್ಟ್ ಆಗ್ಲಿ ನಮ್ಗೆ ಹೊಂದಿಕೆ ಆಗ್ಲಿಲ್ಲ. ಸೊ ನಿಮ್ಮ ಸ್ಕ್ರಿಪ್ಟ್ ನೀವು ನಮಗೆ ಇಷ್ಟ ಆಯ್ತು ಅಂತ ಅವರು ಹೇಳಿ ಮುಂದೆ ಬಂದ್ರು. ಒಂದು ನನಗೆ ಪರ್ಸನಲ್ ಆಗಿ ಖುಷಿ ಆಗಿತ್ತು, ಮತ್ತೆ ಇಂಡಸ್ಟ್ರಿಯಿಂದನೂ ಅವ್ರಿಗೆ ಒಂದು ಒಳ್ಳೆಯ ಬೆಳವಣಿಗೆ. ಯಾಕಂದ್ರೆ ಅಂತ ಒಂದು ಬಿಗ್ ಪ್ರೊಡ್ಯೂಸರ್ ಮತ್ತೆ ಕಮ್ ಬ್ಯಾಕ್ ಮಾಡ್ತಿರೋದು, ಮತ್ತೆ ಅವ್ರು ಪ್ರಾಮಿಸ್ ಮಾಡಿದ್ರೆ ಇನ್ಮೇಲೆ ಕಂಟಿನ್ಯೂ ಸಿನಿಮಾ ಮಾಡ್ತೀವಿ ನಾವು ಅಂತ ಹೇಳಿದ್ದಾರೆ. ಸೊ ಇದು ತುಂಬಾ ಖುಷಿ ವಿಚಾರ. ಇನ್ನು ನಮ್ಮ ಸಂಭಾಷಣೆಕಾರರು ಇಬ್ಬರು, ಶ್ರೀಕಾಂತ್ ಮತ್ತು ಮಾಸ್ತಿ ನಾನು ಯಾವಾಗ್ಲೂ ನಮ್ಗೆ ರೈಟ್ ಹ್ಯಾಂಡ್ ಆಗಿ ಜೊತೆಗೆ ಇರ್ತಾರೆ. ಸೊ ಈ ಸರಿ ನನ್ಗೆ ಶ್ರೀಕಾಂತ್ ಆಡ್ ಆದ್ರು, ಯಾಕಂದ್ರೆ ಅವ್ನು ನನ್ಗೆ ಸ್ಕ್ರೀನ್ ಪ್ಲೇ ಜೊತೆ ಜರ್ನಿ ಮಾಡ್ದ. ಸೊ ಕೆಲವು ವಿಚಾರಗಳನ್ನ ಅವನು ಡೈಲಾಗ್ ಗಳಲ್ಲಿ ಇದಾಗಿ ಬರೆಯಕ್ ಶುರು ಮಾಡ್ದ. ಸೊ ಅವನಲ್ಲಿ ಒಂದು ಟ್ಯಾಲೆಂಟ್ ಇತ್ತು. ಅವಾಗ ನಾನು ಮಾಸ್ತಿ ಕೇಳ್ಕೊಂಡೆ, ಒಂದು ಹೊಸಬರ್ನ ಒಂದು ಅವಕಾಶ ಕೊಡೋಣ ಇದ್ರ ಮೂಲಕ ಅಂತಂದಾಗ, ಇದು ಮಾಸ್ತಿ ಧಾರಾಳವಾಗಿ ನಾನು ಶೇರ್ ಮಾಡ್ತೀನಿ ಇದನ್ನ ಅಂತ ಒಪ್ಕೊಂಡು ಒಬ್ಬ ಬಿಗ್ ಡೈಲಾಗ್ ರೈಟರ್ ಅದೊಂದು ಶೇರ್ ಮಾಡಿ ಅವ್ರಿಗೆ ಒಂದು ವೆಲ್ಕಮ್ ಮಾಡಿದ್ದಾರೆ. ಥ್ಯಾಂಕ್ ಯು ಮಾಸ್ತಿ. ಮತ್ತೆ ಇಬ್ಬರು ಅದ್ಭುತವಾಗಿ ಬರ್ಕೊಟ್ಟಿದ್ದಾರೆ. ಮಾಸ್ತಿ ಗೊತ್ತಲ್ಲ ನಿಮಗೆ, ಒಂದೊಂದು ಪೆನ್ನು ಒಂದು ಅರಿತಾವ ಇದು ಅಂತ ತುಂಬಾ ಡೈಲಾಗ್ಸ್ ಈ ಸಿನಿಮಾದಲ್ಲಿ ಸಿಗ್ತವೆ. ಆಮೇಲೆ ನಮಗೆ ಬ್ಯಾಕ್ ಬೋನ್ ಅಂತಾನೆ ನಮ್ ಸಾರ್ ಹೇಳ್ಬೋದು. ಅಂದ್ರೆ ಇದು ಈ ಸಿನಿಮಾ ಮಾಡಕ್ಕೆ ಅಂದ್ರೆ ತುಂಬಾ ಒಂದು 80s 90s ಬ್ಯಾಕ್ ಗ್ರೌಂಡ್ ಕಟ್ಟಿಕೊಡಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ನಮ್ಗೆ ಆ ತರದ ಲೊಕೇಶನ್ಸ್ ಆಗ್ಲಿ, ಒಂದು ವಾತಾವರಣ ಸೆಟ್ ಆಗಲ್ಲ. ಸೊ ಪ್ರತಿ ಒಂದನ್ನು ನಾವು ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಅಂತ ವಿಚಾರದಲ್ಲಿ ನಮ್ಗೆ ಹೀರೋ ಸಪೋರ್ಟ್ ಅಂದ್ರೆ ಎಷ್ಟು ಅಂದ್ರೆ ಸೆಟ್ ಅಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಕೂಡ, ಮತ್ತೆ ಆಕ್ಟಿಂಗ್ ನಲ್ಲಿ ಏನೋ ಡೌಟ್ ಇದ್ರು ಕೂಡ, ಒಂದು ಕಥೆಯಲ್ಲಿ ಒಂದು ಪ್ರಾಬ್ಲಮ್, ಎಲ್ಲಾ ರೀತಿಯಲ್ಲಿ ನಮ್ಗೆ ಒಂದು ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಈ ಸಿನಿಮಾ ನಾನು ಒಂದು ಘಂಟಾಘೋಷವಾಗಿ ಹೇಳ್ತಿದ್ದೀನಿ,
ಈ ಹೀರೋ ಇಲ್ದೆ ನಾನು ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ನೀವ್ ಇದ್ದಿದ್ದಕ್ಕೆ ನಾನು ಈ ತರ ಒಂದು ಪ್ರಯತ್ನ ಮಾಡಿದ್ದೀನಿ. ನಿಮ್ಗೆಲ್ಲ ಬಹುಶಃ ಅದು ಇಷ್ಟ ಆಗುತ್ತೆ ಅಂತ ಅನ್ಕೋತಿದ್ದೀನಿ. ಮತ್ತೆ ಇನ್ನು ನಮ್ಮ ಸಿನಿಮಾಟೋಗ್ರಾಫರ್ ಸ್ವಾಮಿ ಜೇಗೌಡ, ಸೊ ಬಜರಂಗಿ ಜೇಮ್ಸ್ ಹರ್ಷ ಜೊತೆ ಮಾಡಿದ್ದು ನಮ್ಮ ಸಿನಿಮಾನು ಸ್ವಾಮಿನೇ ಮಾಡ್ತಿದ್ದಾರೆ. ಅದ್ಭುತವಾದ ಟೆಕ್ನಿಷಿಯನ್. ಅಂದ್ರೆ ಪ್ರತಿ ನಾವು ನಾನು ವಿಜುವಲ್ ಅನ್ಕೊಂಡಿದ್ದೋ ಅದನ್ನ ನನ್ಗೆ ಒಂದು ಡೈರೆಕ್ಟರ್ ಆಗಿ ಒಂದು ಅರ್ಧ ಜವಾಬ್ದಾರಿ ಅವರೇ ತಗೋತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನನಗಿಂತ ಅವರು ಬಿಗ್ ಕ್ಯಾನ್ವಸ್ ಆಲ್ರೆಡಿ ಮಾಡಿದ್ರೆ, ನನಗೆ ಇದು ಮೊದಲನೇ ಬಿಗ್ ಕ್ಯಾನ್ವಸ್ ಸಿನಿಮಾ. ಸೊ ನನಗೆ ಸ್ವಾಮಿಯಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಕ್ಯಾನ್ವಸ್. ಅಂದ್ರೆ ಅವ್ರಿಗೆ ಟೆಕ್ನಿಕಲ್ ಇಕ್ವಿಪ್ಮೆಂಟ್ ಆಗಿರ್ಬೋದು, ಮತ್ತೆ ಈ ಸೆಟ್ ಅಲ್ಲಿ ಮಾಡೋದು ನಂದು ಆಲ್ಮೋಸ್ಟ್ ರಿಯಲ್ ಲೊಕೇಶನ್ಸ್ ಇದಕ್ಕಿಂತ ಮುಂಚೆ ಈ ತರ ಸೆಟ್ ಹಾಕಿ ಮಾಡಿದ್ ನಾನು ಫಸ್ಟ್ ಟೈಮ್. ಆ ಸೆಟ್ ಹಾಕೋದ್ರಿಂದ ಮತ್ತೆ ಅದನ್ನ ಟೇಕಿಂಗ್ಸ್ ಆಗಿರ್ಬೋದು ತುಂಬಾ ರೀತಿಯಲ್ಲಿ ನನಗೆ ಸ್ವಾಮಿಯಿಂದ ಹೆಲ್ಪ್ ಆಯ್ತು. ಸೊ ಈ ಮೂಲಕ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಸ್ವಾಮಿ. ಆಮೇಲೆ ಕ್ರಿಯೇಟಿವ್ ಹೆಡ್ ಆಗಿ ಸುಧಾಕರ್, ಆರು ಸುಧಾಕರ್ ಅಂತ. ನಾನು ಇದಕ್ಕಿಂತ ಮುಂಚೆ ಅವರು ಸಿನಿಮಾಟೋಗ್ರಾಫರ್ ಗುರು ಶಿಷ್ಯರು. ನಾನು ಈ ಸರಿ ಸಿನಿಮಾಟೋಗ್ರಾಫರ್ ಚೇಂಜ್ ಮಾಡ್ತೀನಿ ಅಂದಾಗ ಅವರು ಸಂತೋಷ ಒಪ್ಕೊಂಡು ನನ್ನ ಸ್ಕ್ರಿಪ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಹಂತದಲ್ಲಿ ಒಂದು ಕ್ರಿಯೇಟಿವ್ ಆಗಿ ಜೊತೆಗಿದ್ದಾರೆ. ಸೊ ಅವ್ರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತಿದ್ದೀನಿ. ಹಳ್ಳಿ ಕತೆ ಕಟೆರಗೂ ಇದಕ್ಕೂ ಸಂಬಂಧ ಇಲ್ಲ. ಹಳ್ಳಿ ಕತೆ ಅನ್ನೋದೇ ಆಮೇಲೆ ಆಯ್ತು ಅಂತ, ಆಮೇಲೆ ಹಬ್ಬ ಇದೆ ಅಂತ. ಹೌದೌದು. ಈ ಉಳುವನೆ ಭೂಮಿ ಅದು ಕಟೇರ, ಅದು ಆಕ್ಟ್